ಚಂದು 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 ತುಂಬಾ ಅರ್ಜೆಂಟ್ ಇದೆ. 10,000 ಟ್ರಾನ್ಸ್ಫರ್ ಮಾಡ್ತೀಯಾ? ಹಾ ಸರಿ, ನಿನ್ನ ಹೊಸ ಬ್ಯಾಂಕ್ಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ ನೋಡು. ಹೊಸ ಬ್ಯಾಂಕ್ ಅಕೌಂಟಿಗೆ ಏನ್ ಟ್ರಾನ್ಸ್ಫರ್ ಮಾಡಿದೆ? ನಾನು ಇನ್ನು ATM ಕಾರ್ಡೇ ತಗೊಂಡಿಲ್ಲ. ATM ಇಲ್ಲ ಅಂತಂದ್ರೆ UPI ಕನೆಕ್ಟ್ ಮಾಡಕ್ಕಾಗಲ್ಲ. ನಾನು ಹೇಳಿಲ್ವಾ ತುಂಬಾ ಅರ್ಜೆಂಟ್ ಇದೆ ಅಂತ? ಅಂದ್ರೂ ಹಿಂಗೆ ಕೆಲಸ ಮಾಡ್ತೀಯಾ? ಅಯ್ಯೋ ಸಮಾಧಾನ. ಡೆಬಿಟ್ ಕಾರ್ಡ್ ಇಲ್ಲ ಅಂತಂದ್ರೂ ಹೊಸ ಬ್ಯಾಂಕ್ಗೆ UPI ನ ಕ್ರಿಯೇಟ್ ಮಾಡ್ಕೊಳ್ಬಹುದು ಗೊತ್ತಾ? ಹೌದಾ? ಹೇಗೆ? ವೆರಿ ಸಿಂಪಲ್. ಫೋನ್ ಪೇ ಓಪನ್ ಮಾಡಿ ಪ್ರೊಫೈಲ್ ಅಂತ ಕ್ಲಿಕ್ ಮಾಡಿದ್ರೆ ಅಲ್ಲಿ ಬ್ಯಾಂಕ್ ಅಕೌಂಟ್ ಕಾಣುತ್ತೆ ಅಲ್ವಾ? ಇದನ್ನ ಕ್ಲಿಕ್ ಮಾಡಿದ್ರೆ ಆಡ್ ನೌ ಬ್ಯಾಂಕ್ ಅಕೌಂಟ್ ಅಂತ ಕಾಣುತ್ತೆ. ಸೊ ಇಲ್ಲಿ ಹೋಗ್ಬಿಟ್ಟು ಹೊಸ ಬ್ಯಾಂಕ್ ಯಾವ್ದಿರುತ್ತೆ, ಕಾರೂರ್ ವೈಶ್ಯ ಬ್ಯಾಂಕೋ ICICI ಬ್ಯಾಂಕೋ ಯಾವ ಬ್ಯಾಂಕ್ ಇದೆಯೋ ಅದನ್ನ ಕ್ಲಿಕ್ ಮಾಡಬೇಕು. ಪ್ರತಿಯೊಂದನ್ನು ಆಟೋಮೆಟಿಕ್ ಆಗಿ ನಿನ್ನ ಬ್ಯಾಂಕ್ ಅಕೌಂಟ್ ಅನ್ನ ಫೈಂಡ್ ಔಟ್ ಮಾಡುತ್ತೆ. ಆಮೇಲೆ ಕ್ರಿಯೇಟ್ UPI ಅಂತ ಕಾಣುತ್ತಲ್ವಾ, ಇದನ್ನ ಕ್ಲಿಕ್ ಮಾಡು. ಇಲ್ಲಿ ನಿನ್ನ ಆಧಾರ್ ಕಾರ್ಡ್ ಮತ್ತೆ ಪ್ರತಿಯೊಂದು ಏನ್ ಡೀಟೇಲ್ಸ್ ಇರುತ್ತೋ ಅದನ್ನೆಲ್ಲ ಕರೆಕ್ಟ್ ಆಗಿ ಫಿಲ್ ಮಾಡಿ ಸೆಂಡ್ ಮಾಡಬೇಕು. ಆಮೇಲೆ ನಿನ್ನ ಮೊಬೈಲ್ ನಂಬರ್ಗೆ ಜನರೇಟ್ ಆಗೋ OTP ನ ಕೊಟ್ಟಾದ್ಮೇಲೆ ನಿನ್ನ ಅಕೌಂಟ್ಗೆ UPI ಲಿಂಕ್ ಆಗುತ್ತೆ. ಈ ತರ ಡೆಬಿಟ್ ಕಾರ್ಡ್ ಇಲ್ದೇನೂ ಕೂಡ ನಿನ್ನ UPI ಅಕೌಂಟ್ ನ ಹೊಸ ಬ್ಯಾಂಕ್ ಅಕೌಂಟ್ಗೆ ಕ್ರಿಯೇಟ್ ಮಾಡ್ಕೊಳ್ಬಹುದು ಗೊತ್ತಾ?